ನಮಸ್ತೆ ಫ್ರೆಂಡ್ಸ್. ಈಗಾಗಲೇ ನಾನು ಮಾರ್ವಾಡಿಗಳ ಬಗ್ಗೆ 3 ವಿಡಿಯೋ ಮಾಡಿದ್ದೇನೆ. 3 ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಮಾರ್ವಾಡಿಗಳ ಮನೆಯಲ್ಲಿ ಕೆಂಪು ಗಂಟು ಇರ್ತದೆ, ಅದರದ್ದು ಸೀಕ್ರೆಟ್ ಏನು ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಆ ಗಂಟು ಹಿಡ್ಕೊಳ್ಳೋದು ಯಾಕೆ, ಅವರಿಗೆ ಆ ಗಂಟನ್ನು ಪೂಜೆ ಮಾಡ್ತಾರೆ ಯಾಕೆ ಅಂತ ಹೇಳ್ಕೊಂಡು ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಎರಡನೇ ವಿಡಿಯೋದಲ್ಲಿ ಏನು ಹೇಳಿದ್ದೇನೆ ಅಂತ ಹೇಳಿದರೆ, ಮಹಾಲಕ್ಷ್ಮಿ ಮನೆ ಒಳಗಡೆ ಬಂದ ನಂತರ ಮನೆಯಿಂದ ಹೊರಗಡೆ ಹೋಗದೇ ಇದ್ದ ಹಾಗೆ ನೋಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಮೂರನೇದು ಏನಂತ ಹೇಳಿದರೆ, ಪಿತೃಪಕ್ಷದ ಸಮಯದಲ್ಲಿ ಅಥವಾ ಬೇರೆ ಸಮಯದಲ್ಲಿ ನಾವು ಹಸುಗಳ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಹೇಗೆ ಒಲಿಸ್ಕೊಳ್ಳೋದು ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಇವತ್ತು ನಾನು 4ನೇ ವಿಡಿಯೋ ಮಾಡ್ತಾ ಇರೋದು ಮಾರ್ವಾಡಿಗಳ ಬಗ್ಗೆ. ಏನಂತ ಹೇಳಿದರೆ, ಮಾರ್ವಾಡಿಗಳು ಮನೆಯಲ್ಲಿ ಮಹಾಲಕ್ಷ್ಮಿ ಬರಲಿಕ್ಕೆ ಕಾರಣ ಏನು ಅಂತ ಹೇಳ್ಕೊಂಡು ನಾವು ತಿಳ್ಕೊಳ್ಬೇಕಲ್ವಾ. ಇವಾಗ ಒಂದು ದೇವರು ಒಬ್ಬರ ಮನೆಗೆ ಹೋಗಿ ಅವರ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸ್ತಾರೆ ಅಂತ ಹೇಳ್ಕೊಂಡು ಹೇಳಿದರೆ ಅದಕ್ಕೆ ಒಂದು ಕಾರಣ ಇರ್ತದೆ ಅಥವಾ ಹಿಂದಿನ ಕಥೆ ಇರ್ತದೆ, ಆಯಿತಾ. ಇವಾಗ ನಾನು ಅವರ ಮನೆಗೆ, ಮಾರ್ವಾಡಿಗಳ ಮನೆಗೆ ಮಹಾಲಕ್ಷ್ಮಿ ಹೇಗೆ ಬಂದು ಅವರ ಮನೆಯಲ್ಲಿ ನೆಲೆಸಲಿಕ್ಕೆ ಕಾರಣ ಏನು ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಮಹಾಲಕ್ಷ್ಮಿ ಬಂದು ನೆಲೆಯಾಗಲಿಕ್ಕೆ ಆಗುವ ಕಥೆಯನ್ನು ನಾನು ಇವಾಗ ಹೇಳ್ತೇನೆ. ಇವಾಗ ಅದಕ್ಕಿಂತ ಮುಂಚೆ ನೀವೆಂತ ಮಾಡಬೇಕು ಅಂತ ಹೇಳಿದರೆ, ಹೆಣ್ಣು ಮಕ್ಕಳು, ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಅಥವಾ ನೀವು ಈಗ ನೋಡ್ತಾ ಇರುವವರು ಹೆಣ್ಣು ಮಗು ಆಗಿದ್ದರೆ ಉಂಟಲ್ಲ, ಹೆಂಗಸರು ಹೆಣ್ಣು ಮಕ್ಕಳು ಎಲ್ಲರೂ ಒಂದೇ, ಅಥವಾ ಚಿಕ್ಕವರು ದೊಡ್ಡವರು ಅಂತ ಇಲ್ಲ. ಏನು ಮಾಡಬೇಕು ಅಂತ ಹೇಳಿದರೆ, ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಬೇಕಂದ್ರೆ ಎಂತ ಮಾಡಬೇಕು ಅಂತ ಹೇಳಿದರೆ, ಮದುವೆ ಆದ ಹೆಣ್ಣು ಮಕ್ಕಳು ಉಂಟಲ್ಲ, ಒಂದು ಕಡಿಮೆ ಅಂದರೆ ಒಂದು 2 ಆದರೂ ಕಾಜಿನ ಬಳೆ ಅಂದರೆ ಗಾಜಿನ ಬಳೆ ಉಂಟಲ್ಲ, 2 ಆದರೂ ಹಾಕೊಳ್ಬೇಕು ಅಂತ ಹೇಳ್ತಾರೆ. ಅಂದರೆ ಈ ಕೈಗೆ 2 ಬಳೆ, ಈ ಕೈಗೆ 2 ಬಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಬೋಳು ಕೈ ಯಾರ ಮನೆಯಲ್ಲಿ ಇರ್ತದೆ ನೋಡಿ, ಯಾವ ಮುತ್ತೈದೆ ಹೆಂಗಸಿನ ಕೈ ಬೋಳಾಗಿರ್ತದೆ ನೋಡಿ, ಅಂಥವರ ಮನೆಗೆ ಮಹಾಲಕ್ಷ್ಮಿ ಬರಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ಕೊಂಡು ಅವರು ಹೇಳಿದರು. ನಿಮಗೆ ಒಂದು ಹಾಕಿದರೆ ಅದು ಬಳ್ಳೆಯದು ಶಬ್ದ ಕೇಳಿಸೋದಿಲ್ಲ, ಕನಿಷ್ಠ ಒಂದು 2 ಬಳೆ ಆದರೂ ಈ ಕೈಗೆ 2 ಬಳೆ, ಈ ಕೈಗೆ 2 ಬಳೆ ಹಾಕೊಳ್ಳಿ ಅಂತ. ನಿಮಗೆ ಎಲ್ಲಾದರೂ ಹೊರಗಡೆ ಹೋಗಬೇಕು, ನಮಗೆ ಆ ಥರ ಹಾಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ಹೊರಗಡೆ ಹೋಗುವಾಗ ಬೇಕಾದರೆ ತೆಗೆದು ಆಮೇಲೆ ಮನೆಯಲ್ಲಿ ಬರುವಾಗ ಒಂದು 2 ಬಳೆ ಹಾಕ್ಕೊಂಡು ಇರಿ ಅಂತ ಹೇಳ್ಕೊಂಡು ಅವ್ರು ಹೇಳಿದೆ. ಏನಂದರೆ ಬಳೆಯ ಸದ್ದು ಮನೆಯಲ್ಲಿ ಕೇಳಿಸ್ತಾ ಇದ್ರೆ ಮಹಾಲಕ್ಷ್ಮಿ ಖುಷಿ ಪಡ್ತಾಳೆ ಅಂತ ಹೇಳ್ಕೊಂಡು. ಎರಡನೇದೇನಂತ ಹೇಳಿದರೆ, ಚಿಕ್ಕ ಮಗುವಿಂದ ಹಿಡಿದು ಅಜ್ಜಿಯರ ತನಕ ಹೆಣ್ಣು ಮಕ್ಕಳು ನಿಮ್ಮ ಮನೇಲಿದ್ದರೆ ಅವರ ಕಾಲಿಗೆ ಒಂದು ಕಾಲ್ಗೆಜ್ಜೆ ಹಾಕಬೇಕು ಅಂತ ಹೇಳ್ಕೊಂಡು ಅವರು ಹೇಳೋದು. ಏನಂತ ಹೇಳಿದರೆ, ಕಾಲ್ಗೆಜ್ಜೆ ಹಾಕಿದರೆ ಆ ಮಗು ಅಂದರೆ ಆ ಹೆಂಗಸು ಅಥವಾ ಇದು ವಯಸ್ಸಾದವರು ಅವರು ನಡೀತಾ ಇರುವಾಗ ಉಂಟಲ್ಲ, ಕಾಲಿನ ಸಪ್ಪಳ ಅಂದರೆ ಕಾಲಿನ ಗೆಜ್ಜೆಯ ಶಬ್ದ ಉಂಟಲ್ಲ, ಅದು ನಿಮ್ಮ ಮನೆಯೆಲ್ಲ ಇಡೀ ಮನೆಗೆ ಕೇಳಿಸ್ತಾ ಇರ್ತದಲ್ವ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಹೊರಗಡೆ ಓಡ್ತದೆ, ಅದಕ್ಕೆ ಶಬ್ದ ಎಲ್ಲ ಕೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಸಹಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು. ಆ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರ ತನಕ ಹೆಣ್ಣು ಮಕ್ಕಳಿದ್ರೆ ಕಾಲಿಗೆ ಒಂದು ಕಾಲ್ಗೆಜ್ಜೆ ಹಾಕೊಳ್ಳಿ ಅಂತ ಹೇಳ್ಕೊಂಡು. ಮೂರನೇದು ಏನಂತ ಹೇಳಿದರೆ, ಮದುವೆ ಆದ ಹೆಣ್ಣು ಮಕ್ಕಳ ಹಣೆಯಲ್ಲಿ ಸಿಂಧೂರ ಇರಬೇಕು, ಯಾವತ್ತು ಪ್ರತಿದಿನ ಸಿಂಧೂರ ಇರಬೇಕು ಅಂತ. ಅಂದರೆ ನೀವು ಬೇರೆ ಯಾವುದು ಮುಖ ತೊಳೆಯುವಾಗ ಸಿಂಧೂರ ಅಳಿಸಿ ಹೋದರೂ ಕೂಡ ಸಿಂಧೂರವನ್ನು ಹಣೆಗೆ ಇಟ್ಕೋಬೇಕು ಅಂತ ಹೇಳ್ಕೊಂಡು ಅವರು ಹೇಳ್ತಾರೆ. ಪ್ರತಿದಿನ ಈ ಜಾಗದಲ್ಲಿ ಹಣೆಯಲ್ಲಿ ಸಿಂಧೂರವನ್ನು ಇಟ್ಕೊಳ್ಳಿ, ನಿಮಗೆ ಮುತ್ತೈದೆ ಸಂಕೇತನೂ ಹೌದು, ಅದರ ಜೊತೆಗೆ ಮಹಾಲಕ್ಷ್ಮಿ ಕೂಡ ನಿಮ್ಮನ್ನು ನೋಡಿ ಖುಷಿ ಪಡ್ತಾಳೆ. ನೋಡಿ, ಕೈಯಲ್ಲಿ ಬಳೆ ಇಟ್ಕೊಳ್ಳಿ ಮತ್ತು ಹಣೆಯಲ್ಲಿ ಕುಂಕುಮವನ್ನು ಇಟ್ಕೊಳ್ಳಿ. ಮೂರನೇದೇನಂತ ಹೇಳಿದರೆ ಕಾಲ್ಗೆಜ್ಜೆ ಹಾಕ್ಕೊಳ್ಳಿ. ಇಷ್ಟು ನೀವು ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳು. ಇವಾಗ ನಾನು ಕಥೆಯನ್ನು ಓದ್ತಾ ಹೋಗ್ತೇನೆ. ನೋಡಿ, ಇದು ಮಾರ್ವಾಡಿಗಳ ಮನೆಗೆ ಮಹಾಲಕ್ಷ್ಮಿ ಬರಲಿಕ್ಕೆ ಏನು ಕಾರಣ ಅಂತ ಹೇಳ್ಕೊಂಡು ಕತೆ ಹೇಳ್ತೇನೆ. ಇವಾಗ ನಿಮಗೆ ಗೊತ್ತಿರ್ಬೋದು, ಏನಂತ ಹೇಳಿದರೆ, ಶೆಟ್ರು ಮನೆಯಲ್ಲಿ, ಶೆಟ್ರು ಅಂತ ಹೇಳಿದರೆ ನಮ್ಮ ಇದು ಕರಾವಳಿಯಲ್ಲಿ ಇದ್ದಾರೆ ನೋಡಿ ಬಂಡ್ಸ್, ಆ ಶೆಟ್ರು ಅಲ್ಲ, ಇಲ್ಲಿ ಶೆಟ್ರು ಇರ್ತಾರೆ, ತೆಲುಗು ಮಾತಾಡ್ತಾರೆ ನೋಡಿ, ತಿರುಪತಿ ತಿಮ್ಮಪ್ಪನ ಭಕ್ತರು. ಆ ಶೆಟ್ರು ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ಉಂಟಲ್ಲ, ಈ ಮಾರ್ವಾಡಿಗಳ ಮನೆಯಲ್ಲಿ ಹೇಗೆ ಇದ್ದಾಳೆ ನೋಡಿ, ಅದೇ ರೀತಿಯಲ್ಲಿ ನಮ್ಮ ಈ ತೆಲುಗು ಶೆಟ್ರು ಮನೆಯಲ್ಲಿ ಕೂಡ, ಅಂದರೆ ನೀವು ಅಂಗಡಿಯೆಲ್ಲ ಇಟ್ಕೊಂಡಿರ್ತಾರೆ ನೋಡಿ, ಅಂಥವರ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ತಾಳೆ, ಆಯಿತು. ಅದಕ್ಕೆ ಕಾರಣ ಅವ್ರದ್ದು ಕತೆ ಉಂಟು. ಏನಂದರೆ, ವಾಸವಿ ಕನ್ಯಕಾದೇವಿ ಬಂದು ನೆಲೆಸಿದ್ದು ಹೇಗೆ ಅಂತ ಹೇಳ್ಕೊಂಡು ನಿಮಗೆ ಕತೆ ಗೊತ್ತುಂಟು, ಆಯಿತಾ. ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು, ಅದನ್ನು ಬೇಕಾದರೆ ನಾನು ಇನ್ನೊಮ್ಮೆ ಹೇಳ್ತೇನೆ ಕಥೆಯನ್ನು. ಅವರ ಮನೆಯಲ್ಲಿ ಆ ದೇವರು ಬಂದು ನೆಲೆಸಿದ ಕಾರಣಕ್ಕೆ ಅವರಲ್ಲಿ ದೊಡ್ಡವರು ಇರ್ತಾರಲ್ಲ, ಅಂದರೆ ಹಳೆಯ ಕಾಲದಲ್ಲಿದ್ದಾರೆ ನೋಡಿ, ಅವ್ರ ಮನೆಯಲ್ಲಿ ಅವರು ಹೇಳ್ಕೊಂಡಿದ್ದು ಏನಂತ ಹೇಳಿದರೆ, ನಮ್ಮ ಜನಾಂಗದವರು ಎಲ್ಲೆಲ್ಲ ಇದ್ದಾರೆ ನೋಡಿ, ಅವರ ಮನೆಯಲ್ಲಿ ಯಾವತ್ತೂ ಕೂಡ ಬಡತನ ಬರಬಾರ್ದು ಅಂತ ಹೇಳ್ಕೊಂಡು ಆ ದೇವರ ಹತ್ರ ಬೇಡ್ಕೊಂಡಿದ್ದಂತೆ. ಆ ಕಾರಣಕ್ಕೆ ಶೆಟ್ರಲ್ಲಿ ಕೂಡ ನೋಡಿ, ಯಾರು ಕೂಡ ಬಡವರು ಇರುವುದೇ ಇಲ್ಲ, ಎಲ್ಲರೂ ಕೂಡ ಶ್ರೀಮಂತರು ಇರ್ತಾರೆ. ಎರಡನೇದು ಏನಂತ ಹೇಳಿದರೆ, ಅವರಿಗೆ ದುಶ್ಚಟ ಇರುವುದಿಲ್ಲ, ಕೆಟ್ಟ ಅಭ್ಯಾಸಗಳು ಕೂಡ ಇರುವುದಿಲ್ಲ. ಮಾರ್ವಾಡಿಗಳಲ್ಲಿ ಕೂಡ ಹಾಗೆ, ಆಯಿತಾ. ಮಾರ್ವಾಡಿಗಳಲ್ಲಿ 100ರಲ್ಲಿ 99% ಜನಗಳು ಬಡವರು ಇರುವುದಿಲ್ಲ. ಎರಡನೇದು ಏನಂತ ಹೇಳಿದರೆ, ಅವರಿಗೆ ದುಶ್ಚಟ ಇರುವುದಿಲ್ಲ, ಕೆಟ್ಟ ಅಭ್ಯಾಸಗಳು ಇರುವುದಿಲ್ಲ. ಎಲ್ಲೋ 1% ಜನರಿಗೆ ಇರಬಹುದು ಬಿಟ್ಟರೆ 99% ಜನರಿಗೆ ಇರುವುದಿಲ್ಲ. ಮತ್ತು ಮಾಮೂಲಿ ಎಲೆಯನ್ನು ಅವರು ಮಹಾಲಕ್ಷ್ಮಿ ಅಂತ ಎಣಿಸ್ಕೊಳ್ತಾರಲ್ವ, ಎಲೆ ಅಡಿಕೆ ಎಲ್ಲರೂ ಕೂಡ ತಿಂತಾರೆ.
ಮತ್ತು ಬೇರೆ ಎಲ್ಲ ಕೆಟ್ಟ ಕೆಟ್ಟ ಅಭ್ಯಾಸಗಳು ಮತ್ತು ಕೆಟ್ಟ ಅಭ್ಯಾಸ ಉಂಟಲ್ಲ ಮಾರ್ವಾಡಿಗಳಿಗೂ ಕೂಡ ಇಲ್ಲ. ಅದರ ಜೊತೆಗೆ ನಾವು ಹೇಳ್ತೇವಲ್ಲ, ಅಂದರೆ ತೆಲುಗು ಮಾತಾಡ್ತಾರೆ ನೋಡಿ ಶೆಟ್ರು, ಅವರಿಗೂ ಕೂಡ ಇಲ್ಲ. ಅವರಿಗೆ ಇಬ್ಬರಿಗೂ ಕೂಡ ಆ ಕಾರಣಕ್ಕೆ ಮಹಾಲಕ್ಷ್ಮಿ ಆಶೀರ್ವಾದ ಇರುವುದೇನು. ಯಾಕಂತ ಹೇಳಿದ್ರೆ ಅವರು ಯಾವುದು ಕೆಟ್ಟ ಅಭ್ಯಾಸ ಇಲ್ಲ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾರೆ. ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಷ್ಟು ಆಯಿತಾ, ಎಲ್ಲರ ಮನೆಯಲ್ಲಿ ಗಂಡಸರೇ ಕಿಂಗ್ ಆಗಿದ್ರೆ ಉಂಟಲ್ಲ, ಇವರ ಮನೆಯಲ್ಲಿ ಉಂಟಲ್ಲ ಮಾರ್ವಾಡಿಗಳ ಅಥವಾ ನೀವು ಇದು ತೆಲುಗು ಶೆಟ್ರ ಮನೆಗೆ ಹೋಗಿ ಅವರ ಮನೆಯಲ್ಲಿ ಹೆಂಗಸರೇ ಆಯಿತಾ, ಇಡೀ ಮನೆದು ಮೇಂಟೈನ್ ಮಾಡೋದು ಹೆಂಗಸರೇ. ಆ ಕಾರಣಕ್ಕೆ ಮಹಾಲಕ್ಷ್ಮಿಗೆ ಜಾಸ್ತಿ ಆದ್ಯತೆ ಕೊಡುವುದ ಕಾರಣಕ್ಕೆ ಮಹಾಲಕ್ಷ್ಮಿ ಅವರ ಮನೆಯಲ್ಲಿ ನೆಲೆಸ್ತಾರೆ. ಇವಾಗ ನಾನು ಜಾಸ್ತಿ ತಡ ಮಾಡೋದಿಲ್ಲ, ಕಥೆಯನ್ನು ಹೇಳ್ತಾ ಹೋಗ್ತೇನೆ. ಇದು ಮಹಾಲಕ್ಷ್ಮಿ ಉಂಟಲ್ಲ ಮಾರ್ವಾಡಿಗಳ ಮನೆಗೆ ಬಂದು ನೆಲೆಸ್ಲಿಕ್ಕೆ ಇವಾಗ ಕೂಡ ಮಹಾಲಕ್ಷ್ಮಿ ಅವರ ಮನೆಯಲ್ಲೇ ಇರಲಿಕ್ಕೆ ಕಾರಣ ಏನು ಅಂತ ಹೇಳ್ಕೊಂಡು ನಾನು ಇವಾಗ ಹೇಳ್ತಾ ಹೋಗ್ತೇನೆ. ಇದನ್ನು ನಾನು ಮಾರ್ವಾಡಿಗಳಿಂದ ತಿಳ್ಕೊಂಡೇ ಹೇಳ್ತಾ ಇರೋದು. ಇವಾಗ ನಾನು ಕತೆ ಸ್ಟಾರ್ಟ್ ಮಾಡ್ತೇನೆ. ಮಾರ್ವಾಡಿಗಳ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ಲಿಕ್ಕೆ ಕಾರಣ, ಒಂದು ದಿನ ಉಂಟಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿ ಮತ್ತು ದರಿದ್ರಲಕ್ಷ್ಮಿ, ಮಹಾಲಕ್ಷ್ಮಿ ಮತ್ತು ದರಿದ್ರಲಕ್ಷ್ಮಿ ಇಬ್ಬರು ಅಕ್ಕ ತಂಗಿಯರು ಆಯಿತಾ. ಜ್ಯೇಷ್ಠ ದೇವಿ ಅಂತ ಹೇಳ್ಕೊಂಡು ಕರೀತಾರೆ, ಜ್ಯೇಷ್ಠ ಲಕ್ಷ್ಮಿ ಕರೀತಾರೆ, ದರಿದ್ರ ಲಕ್ಷ್ಮಿ ಅಂತ ಕರೀತಾರೆ ಆಯಿತಾ. ಮಹಾಲಕ್ಷ್ಮಿ ಮತ್ತು ದರಿದ್ರ ಲಕ್ಷ್ಮಿ ಅಥವಾ ದರಿದ್ರ ದೇವಿ ಆಯಿತಾ, ಅವರಿಬ್ಬರ ಮಧ್ಯೆ ಒಂದು ದಿವಸ ಎಂತ ಆಗ್ತದೆ ಅಂತ ಹೇಳಿದ್ರೆ ದೊಡ್ಡ ಗಲಾಟೆ ಆಗ್ತದಂತೆ. ಅಂದರೆ ಮಾತಾ ಮಹಾಲಕ್ಷ್ಮಿ ಮತ್ತು ಮಾತೆ ದರಿದ್ರ ಮಾತೆ ಮಧ್ಯೆ ಉಂಟಲ್ಲ, ಈಗ ಅಕ್ಕ ತಂಗಿಯರಿದ್ದರೆ ಮಾಮೂಲಿ ಮನೆಯಲ್ಲಿ ಹೇಗೆ ಗಲಾಟೆ ಆಗ್ತದೆ ನೋಡಿ, ಅದೇ ರೀತಿಯಲ್ಲಿ ಅವರ ಮಧ್ಯ ತುಂಬ ಜೋರಾಗಿ ಗಲಾಟೆ ಆಯ್ತಂತೆ. ಯಾವ ವಿಷಯಕ್ಕೆ ಗಲಾಟೆ ಆಗ್ತಾ ಇತ್ತು ಅಂತ ಹೇಳಿದರೆ, ನೀನು ಚಂದನ ನಾನು ಚಂದನ ನೋಡಲಿಕ್ಕೆ ಅಂತ, ಅಂದರೆ ನೀನು ನೋಡಲಿಕ್ಕೆ ಚಂದ ಇದ್ದೀಯಾ ನಾನು ಚಂದ ಇದ್ದೀಯಾ ಅಂತ ಹೇಳ್ಕೊಂಡು ದರಿದ್ರ ದೇವಿಗೆ ಮತ್ತು ಮಾತೆ ಮಹಾಲಕ್ಷ್ಮಿಯ ಮಧ್ಯೆ ಜಗಳ ಆಗ್ತದೆ. ಆ ಜಗಳ ಎಷ್ಟು ತಾರಕಕ್ಕೆ ಏರ್ತದೆ ಅಂತ ಹೇಳಿದರೆ, ಇವಾಗ ನಾವು ಹೊಡ್ಕೊಂಡು ನಮ್ಮ ಅಪ್ಪನ ಹತ್ರ ಹೋಗೋದಿಲ್ವಾ, ಅಕ್ಕ ತಂಗಿಯರು ಹೊಡೆದು ಬಡ್ದು ಜಗಳ ಮಾಡಿಕೊಂಡು ಅಪ್ಪನ ಹತ್ರ ಹೋಗೋದಿಲ್ವಾ, ಅಂದರೆ ದೂರ ಹಿಡ್ಕೊಂಡು ಹೋಗೋದಿಲ್ವಾ, ಅದೇ ರೀತಿಯಲ್ಲಿ ಈ ಮಾತೆ ಮಹಾಲಕ್ಷ್ಮಿ ಮತ್ತು ದರಿದ್ರ ದೇವಿ ಇಲ್ವಾ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಶಿವನ ಹತ್ರ ಹೋಗ್ತಾರಂತೆ. ಶಿವ ಅಂದರೆ ಈಶ್ವರನ ಹತ್ರ ಹೋಗ್ತಾರಂತೆ. ಈಶ್ವರನ ಬಳಿಗೆ ಹೋಗಿ ಕೇಳ್ತಾರಂತೆ ಈಶ್ವರನ ಹತ್ರ ಏನಂತ ಹೇಳಿದರೆ, ನಾನು ಚಂದನ ಅಂತ. ಅಂದರೆ ಮಹಾಲಕ್ಷ್ಮಿ ಕೇಳ್ತಾಳಂತೆ, ನಿಮ್ಮ ಕಣ್ಣಿಗೆ ನಾನು ಚಂದ ಕಾಣಿಸ್ತೇನಾ ಅಂತ. ಈ ದರಿದ್ರ ಲಕ್ಷ್ಮಿ ಕೇಳ್ತಾಳಂತೆ, ನಿಮ್ಮ ಕಣ್ಣಿಗೆ ನಾನು ಚಂದ ಕಾಣಿಸ್ತೇನ ಅಂತ. ಇಬ್ಬರಲ್ಲಿ ಉಂಟಲ್ಲ, ನೀವು ಯಾರು ಸುಂದರಿಯರು ಅಂತ ಹೇಳ್ಕೊಂಡು ಹೇಳಲೇಬೇಕು ಅಂತ ಹೇಳ್ಕೊಂಡು ಪಟ್ಟಿ ಹಿಡಿತಾರಂತೆ. ಅಂದರೆ ಶಿವನ ಹತ್ರ ಹೋಗಿ ನೀವು ಹೇಳಲೇಬೇಕು, ಇವತ್ತು ನಾನು ಸುಂದರಿನ ಇವರು ಸುಂದರಿನ ಅಂತ ಹೇಳ್ಕೊಂಡು ಹೇಳಬೇಕು ಅಂತ ಪಟ್ಟಿ ಹಿಡ್ತಾರಂತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಶಿವನಿಗೆ ಹೆಂಗಸರ ಮಧ್ಯದಲ್ಲಿ ಜಗಳ ಮಾಡಲಿಕ್ಕೆ, ಅಂದರೆ ಯಾರು ಇಬ್ಬರು ಹೆಂಗಸರ ಮಧ್ಯೆ ಜಗಳ ಆಗ್ತಾ ಇರ್ತದೆ ನೋಡಿ, ಆ ಜಾಗದಲ್ಲಿ ಮಧ್ಯದಲ್ಲಿ ಗಂಡಸರು ಬಾಯಿ ಹಾಕಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಶಿವ ಕೂಡ ಹಾಗೆ. ಅವಳು ಸುಂದರವಾದರೂ ಶಿವನಿಗೆ ಏನು, ಅಥವಾ ಮಹಾಲಕ್ಷ್ಮಿ ಸುಂದರ ಇದ್ದರೂ ಶಿವನಿಗೆ ಏನು. ಅಂದರೆ ದರಿದ್ರ ದೇವಿ ಕೂಡ ಸುಂದರ ಇರಲಿ ಅಥವಾ ಮಹಾಲಕ್ಷ್ಮಿ ಬೇಕಾದರೆ ಸುಂದರ ಇರಲಿ, ಅವರಿಬ್ಬರ ಜಗಳದಲ್ಲಿ ಇವರು ಯಾಕೆ ಮಧ್ಯೆ ತಲೆ ಹಾಕೋದು ಅಂತ ಹೇಳ್ಕೊಂಡು ಆ ಸಮಯದಲ್ಲಿ ಶಿವ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಶಿವ ಅಂದರೆ ಈಶ್ವರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಭೂಲೋಕಕ್ಕೆ ಹೋಗಿ ಭೂಲೋಕದಲ್ಲಿ ಒಬ್ಬ ಮನುಷ್ಯರ ಹತ್ರ ಕೇಳಿ, ಆವಾಗ ಹೇಳ್ತಾರೆ ನಿಮ್ಮ ಇಬ್ಬರಲ್ಲಿ ಯಾರು ಚಂದ ಅಂತ ಹೇಳ್ಕೊಂಡು ಆ ವ್ಯಕ್ತಿ ನಿಮಗೆ ಹೇಳ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರಂತೆ. ಆವಾಗ ಏನು ಮಾಡ್ತಾರೆ, ದರಿದ್ರ ಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಇಬ್ಬರು ಕೂಡ ಅವರ ವೇಷವನ್ನು ಬದಲಾಯಿಸಿಕೊಂಡು, ಅಂದರೆ ಗೊತ್ತಾಗಬಾರ್ದಲ್ವಾ ಭೂಲೋಕಕ್ಕೆ ಬರುವಾಗ, ಅಂದರೆ ನಾನು ಮಹಾಲಕ್ಷ್ಮಿ ನಾನು ದರಿದ್ರ ಲಕ್ಷ್ಮಿ ಅಂತ ಹೇಳ್ಕೊಂಡು, ಅಂದರೆ ಜ್ಯೇಷ್ಠ ದೇವಿ ಅಂತ ಭೂಲೋಕದಲ್ಲಿರುವವರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ಕೊಂಡು ವೇಷ ಮರೆಸ್ಕೊಂಡು ಭೂಮಿಗೆ ಬರ್ತಾರಂತೆ. ಅವರಿಬ್ಬರು ಕೂಡ ವೇಷ ಮರೆಸ್ಕೊಂಡು ಭೂಮಿಗೆ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅವರ ಕಣ್ಣಿಗೆ ಕಾಣಿಸ್ತಾನಂತೆ. ಆ ವ್ಯಕ್ತಿ ಯಾವ ಥರ ಇರ್ತಾರಂತ ಹೇಳಿದರೆ, ಒಂದು ಅಂಗಡಿಯಲ್ಲಿ ಕೂತ್ಕೊಂಡು ಅವರ ವ್ಯಾಪಾರ ಮಾಡ್ತಾ ಇರ್ತಾರಂತೆ. ಆ ವ್ಯಾಪಾರ ಅಂದರೆ ಅವರಿಗೆ ತುಂಬ ಆಯಿತಾ, ವ್ಯಾಪಾರದ ಬಗ್ಗೆನೇ ಅವನು ಆಲೋಚನೆ ಮಾಡ್ತಾ ಇರ್ತಾನೆ, ಬಿಟ್ಟರೆ ಬೇರೆ ಯಾವುದು ಕೂಡ ಆಲೋಚನೆ ಮಾಡ್ತಾ ಇರೋದಿಲ್ಲ. ಇವ್ರು ಎಣಿಸ್ಕೊಳ್ತಾರೆ ಏನಂತ ಹೇಳಿದ್ರೆ, ಮಹಾಲಕ್ಷ್ಮಿ ಮತ್ತು ದರಿದ್ರ ಲಕ್ಷ್ಮಿ ಎಣಿಸ್ಕೊಳ್ತಾರಂತೆ, ಬೇರೆಯವರನ್ನು ಕೇಳುವ ಬದಲು ಇವರನ್ನೇ ಕೇಳುವ, ಅಂದರೆ ಅವನು ತುಂಬ ಕೆಲಸದ ಬಗ್ಗೆನೇ ಇದು ಮಾಡ್ತಾ ಇರ್ತಾನಲ್ವ, ಅಂಥವರನ್ನೇ ಕೇಳುವ. ಆಗ ಅವನು ಕರೆಕ್ಟಾಗಿ ಎಲ್ಲ ಹೇಳ್ತಾನೆ, ಅಂದರೆ ಅವರಿಗೆ ಲೆಕ್ಕಾಚಾರ ಎಲ್ಲ ಮಾಡಿ ಗೊತ್ತಿರ್ತಲ್ವ, ಅವರು ಕರೆಕ್ಟಾಗಿ ಹೇಳ್ತಾರೆ ನಾನು ಸುಂದರಿನ ನೀನು ಸುಂದರಿನ ಅಂತ ಹೇಳ್ಕೊಂಡು ಕರೆಕ್ಟಾಗಿ ಹೇಳ್ತಾರೆ ಅಂತ ಹೇಳ್ಕೊಂಡು ಅವರಿಬ್ಬರು ಕೂಡ, ಅಂದರೆ ಮಹಾಲಕ್ಷ್ಮಿ ಮತ್ತು ಜ್ಯೇಷ್ಠ ದೇವಿ ಅಂದರೆ ದರಿದ್ರ ಲಕ್ಷ್ಮಿ ಕೂಡ ಇಬ್ಬರು ಕೂಡ ಆ ಮಾರ್ವಾಡಿ ಗಂಡಸಿನ ಹತ್ತಿರ ಬರ್ತಾರಂತೆ ಆಯಿತಾ. ಇವಾಗ ಕತೆ ಸ್ಟಾರ್ಟ್ ಆಗೋದು ನೋಡಿ, ಮಾರ್ವಾಡಿಗಳು ಶ್ರೀಮಂತರಾಗಲಿಕ್ಕೆ ಕಾರಣ ಏನು ಅಂತ. ಆ ಮಾರ್ವಾಡಿ ಗಂಡಸಿಗೆ ಅವರವರ ಕೆಲಸದಲ್ಲಿ ಇರುವಾಗ ಇವರು ಬಂದು ಕೇಳ್ತಾರಂತೆ, ಏನಂತ ಹೇಳಿದ್ರೆ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ, ನಮ್ಮ ಇಬ್ಬರಲ್ಲಿ ಯಾರು ಸುಂದರಿಯರು ಅಂತ ನೀವು ಹೇಳಬೇಕು ಅಂತ ಹೇಳ್ಕೊಂಡು ಹೇಳ್ತಾರಂತೆ. ಆವಾಗ ಮಾರ್ವಾಡಿಗೆ ಉಂಟಲ್ಲ, ಅವರ
ನೋಡುವಾಗ ಗೊತ್ತಾಗ್ತದೆ ಇವರು ಸಾಮಾನ್ಯ ಮನುಷ್ಯರಾಗಲಿಕ್ಕೆ ಸಾಧ್ಯನೇ ಇಲ್ಲ, ಯಾರೋ ದೈವಿಕ ಕಳೆ ಇರುವವರೇ ಅಂತ ಹೇಳ್ಕೊಂಡು ಅವರ ಮನಸ್ಸಲ್ಲಿ ಗೊತ್ತಾಗ್ತದಂತೆ. ಅಂದರೆ ಅವರು ನಡೆಯುವ ರೀತಿ, ಅವರು ಮಾತಾಡುವ ರೀತಿ, ಅವರ ರೂಪ ಅಥವಾ ಅವರು ಮಾತಾಡುವ ರೀತಿ ಅದನ್ನೆಲ್ಲ ನೋಡಿಕೊಂಡು ಅವರಿಗೆ ಎಣಿಸ್ತದಂತೆ ಇದು ಸಾಮಾನ್ಯ ಮನುಷ್ಯರಾಗಿರ್ಲಿಕ್ಕಿಲ್ಲ, ಯಾರೋ ದೈವಿ ಪುರುಷರೇ ಇರಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಅವರು 1 ನಿಮಿಷ ಸುಮ್ಮನೆ ಇರ್ತಾರಂತೆ, ಏನು ಹೇಳಲಿಕ್ಕೆ ಹೋಗುದಿಲ್ಲ ಅಂತ. ಅಂದರೆ ನಮ್ಮ ಇಬ್ಬರಲ್ಲಿ ಸುಂದರಿಯರು ಯಾರು ಅಂತ ಹೇಳಿದರೆ ಹೇಳಲಿಕ್ಕೆ ಹೋಗ್ಲಿಲ್ಲ ಅಂತೆ. ಆಮೇಲೆ ಏನು ಮಾಡ್ತಾರಂತ ಹೇಳಿದ್ರೆ ಮಾರ್ವಾಡಿ ಹೇಳ್ತಾನಂತೆ, ಅವನ ಅಂಗಡಿಯಿಂದ ಹೊರಗಡೆ ಬಂದು ನನ್ನ ಅಂಗಡಿಯ ಅಂದರೆ ನನ್ನ ಅಂಗಡಿಯ ಎದುರುಗಡೆಯಲ್ಲಿ ಒಂದು ಪೀಪಲ್ಕ ವೃಕ್ಷ, ಅಂದರೆ ಈ ಪೀಪಲ್ಕ ವೃಕ್ಷ ಅಂತ ಹೇಳಿದರೆ ಅರಳಿ ಮರ ಅಥವಾ ಅಶ್ವತ್ಥ ಮರ ಅಂತ ಹೇಳ್ಕೊಂಡು ಹೇಳ್ತಾರೆ, ಅವರು ಪೀಪಲ್ ಅಂತ ಹೇಳ್ಕೊಂಡು ಕರೀತಾರೆ, ನಾವು ಇದು ಪೀಪಲ್ಕ ವೃಕ್ಷ ಅಂತ ಹೇಳ್ಕೊಂಡು ಅವರು ಮಾರ್ವಾಡಿಗಳು ಕರೀತಾರೆ, ನಾವು ಅರಳಿ ಮರ ಅಥವಾ ಅಶ್ವತ್ಥ ಮರ ಅಂತ ಹೇಳ್ಕೊಂಡು ಹೇಳ್ತಾರೆ. ದೇವಸ್ಥಾನದಲ್ಲೆಲ್ಲ ಇರ್ತದೆ ನೋಡಿ, ಅದೇ ಅಶ್ವತ್ಥ ಮರ ಆಯ್ತಾ. ಅವರು ಏನು ಮಾಡ್ತಾರಂತ ಹೇಳಿದ್ರೆ ಹೇಳ್ತಾರಂತೆ, ಏನಂತ ಹೇಳಿದ್ರೆ ನನ್ನ ಅಂಗಡಿಯಿಂದ ನೀವು ಆ ಮರವನ್ನು ಮುಟ್ಟಿ, ಅಂದರೆ ನೀವು ಹೋಗಿ ಉಂಟಲ್ಲ ಆ ಮರವನ್ನು ಇಬ್ಬರು ಕೂಡ ಮರವನ್ನು ಮುಟ್ಟಿ ಪುನಃ ನನ್ನ ಅಂಗಡಿಯ ತನಕ ನಡ್ಕೊಂಡು ಬರಬೇಕು, ಆಮೇಲೆ ನಾನು ನಿಮಗೆ ಹೇಳ್ತೇನೆ, ಉತ್ತರ ಕೊಡ್ತೇನೆ, ನಿಮ್ಮ ಇಬ್ಬರಲ್ಲಿ ಯಾರು ಚಂದ ಅಂತ ಹೇಳ್ಕೊಂಡು ಯಾರು ಸುಂದರಿಯರು ಅಂತ ಹೇಳ್ಕೊಂಡು ಹೇಳ್ತೇನೆ ಅಂತ ಹೇಳಿದಂತೆ. ಆವಾಗ ಏನು ಮಾಡ್ತಾರೆ, ಮಾತೆ ಮಹಾಲಕ್ಷ್ಮಿಗೆ ಮತ್ತೆ ದರಿದ್ರ ದೇವಿ ಅಂದರೆ ಜ್ಯೇಷ್ಠ ಲಕ್ಷ್ಮಿ ಕೂಡ ಒಪ್ಕೊಳ್ತಾರಂತೆ. ಅವರು ಏನು ಮಾಡ್ತಾರೆ, ಇಬ್ಬರು ಕೂಡ ಮಾರ್ವಾಡಿ ಅಂಗಡಿಯಿಂದ ಅವನ ಅಂಗಡಿಯ ಎದುರುಗಡೆ ಇರುವ ಅಶ್ವತ್ಥ ಮರ ಅಥವಾ ಅರಳಿ ಮರದ ಹತ್ತಿರ ಹೋಗಿ ಆ ಮರವನ್ನು ಮುಟ್ಟಿ ಆಮೇಲೆ ಪುನಃ ಹಿಂತಿರುಗಿ ಬರ್ತಾರಂತೆ. ಬಂದ ನಂತರ ಮಾರ್ವಾಡಿಗಳಿಗೆ ಪ್ರಶ್ನೆ ಹಾಕ್ತಾರಂತೆ, ಇವಾಗ ನೀವು ಹೇಳಿದ ಹಾಗೆ ಕೇಳಿದ್ದೇನೆ, ಅಂದರೆ ನೀವು ಹೇಳಿದ್ರಲ್ಲ ಅಲ್ಲಿ ಹೋಗಿ ಮುಟ್ಟಿ ಪುನಃ ಬನ್ನಿ ಅಂತ, ಅದೇ ರೀತಿಯಲ್ಲಿ ನಾವು ಮಾಡಿದ್ದೇವೆ, ಇವಾಗ ನೀನು ಹೇಳಲೇಬೇಕು, ನಮ್ಮಿಬ್ಬರಲ್ಲಿ ಸುಂದರಿ ಯಾರು ಅಂತ ಹೇಳ್ಕೊಂಡು ನೀವು ಹೇಳಲೇಬೇಕು ಅಂತ ಹೇಳುವಾಗ ಮಾರ್ವಾಡಿ ನೋಡಿ ಎಷ್ಟು ಅವರು ತಲೆಯಲ್ಲಿ ಬುದ್ಧಿ ತುಂಬಿಕೊಂಡಿರ್ತದೆ ಅಂತ ಹೇಳ್ಕೊಂಡು ಹೇಳಿದರೆ ಅವರ ಥರ ಬುದ್ಧಿ ನಮಗೆ ಇರುವುದಿಲ್ಲ. ನಾವು ಬರೇ ಉಂಟಲ್ಲ ಓದೋದಕ್ಕೆ ಮಾತ್ರ ಆಯ್ತಾ, ನಾವು ಪುಸ್ತಕದ ಬದನೆಕಾಯಿ ಮಾತ್ರ ಆಗ್ತೇವೆ ಬಿಟ್ಟರೆ ಅವರು ಉಂಟಲ್ಲ ಅವರು ಬಿಸ್ನೆಸ್ ಕಡೆಗೆ ಅವರಿಗೆ ಎಜುಕೇಷನ್ ಜಾಸ್ತಿ ಇರುವುದಿಲ್ಲ ಆಯಿತಾ. ಆದರೂ ಕೂಡ ಅವರದ್ದು ಚೆನ್ನಾಗಿರ್ತದೆ, ಆ ಕಾರಣಕ್ಕೆ ಅವರ ಹತ್ರ ಇರ್ತದೆ, ಹಣ ಇರ್ತದೆ ಆಯಿತಾ. ಅವರು ನಾವಾಗಿದ್ರೆ ಅಂತ ಹೇಳ್ತಿದ್ವಿ, ಅವಳಿಗೂ ಬೇಜಾರಾಗಬಾರ್ದು ಇವಳಿಗೂ ಬೇಜಾರಾಗಬಾರ್ದು ಅಂತ ಹೇಳ್ಕೊಂಡು ನಾವೆಂತ ಹೇಳ್ತಿದ್ವಿ ಅಂದರೆ ನೀವು ಇಬ್ಬರು ಕೂಡ ಚಂದ ಇದ್ದೀವಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ವಿ ಅಲ್ವಾ. ಅದೇ ರೀತಿಯಲ್ಲಿ ಅವರು ಹಾಗೆ ಮಾಡಲಿಲ್ಲ. ಮಾರ್ವಾಡಿ ಏನೇನು ಹೇಳಿದ್ರು ಅಂತ ಹೇಳಿದರೆ ಮಹಾಲಕ್ಷ್ಮಿಗಿಂತ ಮುಂಚೆ ದರಿದ್ರ ಲಕ್ಷ್ಮಿಗೆ ಅವರು ಉತ್ತರ ಕೊಟ್ಟರಂತೆ. ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿಗೆ ಆಮೇಲೆ ಉತ್ತರ ಕೊಡುವ ಅಂತ. ಫಸ್ಟು ಉಂಟಲ್ಲ ದರಿದ್ರ ದೇವಿಗೆ ಅಂತ ಹೇಳಿ ಉತ್ತರ ಕೊಟ್ಟರು ಅಂತ ಹೇಳಿದ್ರೆ, ನೀನು ಉಂಟಲ್ಲ ನಡ್ಕೊಂಡು ಹೋಗುವಾಗ ಮಾತ್ರ ಚಂದ ಕಾಣಿಸ್ತೀಯ, ಅಂದರೆ ನೀವು ಮನೆಯಿಂದ ಅಂದರೆ ನನ್ನ ಅಂಗಡಿಯಿಂದ ನಡ್ಕೊಂಡು ಹೋಗುವಾಗ ಮಾತ್ರ ಚಂದ ಕಾಣಿಸ್ತಾ ಇದ್ದಿ ಬಿಟ್ಟರೆ ಪುನಃ ಆ ಮರ ಮುಟ್ಟಿ ವಾಪಸ್ ನೀನು ನಮ್ಮ ಅಂಗಡಿಯ ಕಡೆಗೆ ಬರುವಾಗ ಚಂದ ಕಾಣಿಸ್ತಾನೇ ಇರಲಿಲ್ಲ, ಕುರೂಪ ರೀತಿಯಲ್ಲಿ ಕಾಣಿಸ್ತಾ ಇದ್ದಿ ಅಂತ ಹೇಳ್ಕೊಂಡು ಹೇಳಿದಂತೆ. ಆವಾಗ ದರಿದ್ರ ದೇವಿಗೆ ಒಂಥರ ಆಯ್ತಂತೆ, ನಾನು ಉಂಟಲ್ಲ ಅಂದರೆ ವಾಪಸ್ ಬರುವಾಗ ಚಂದ ಕಾಣಿಸ್ತಿಲ್ಲ, ಹೋಗುವಾಗ ಮಾತ್ರ ಚಂದ ಕಾಣಿಸ್ತೇನೆ ಅಂತ ಹೇಳ್ಕೊಂಡು ಒಂಥರ, ಇವಾಗ ಹೆಣ್ಣು ಮಕ್ಕಳಿಗೆ ಹಾಗೆ ಅಲ್ವಾ, ನೀವು ಏನಾದರೂ ಒಂದು ಊನ ಇದ್ದರೆ ಹೇಳಿದರೆ ಬೇಸರ ಆಗ್ತದಲ್ಲ, ಅದೇ ರೀತಿಯಲ್ಲಿ ದರಿದ್ರ ದೇವಿಗೂ ಕೂಡ ಬೇಸರ ಆಯ್ತಂತೆ. ಮಹಾಲಕ್ಷ್ಮಿಗೆ 2ನೇ ಉತ್ತರ ಕೊಟ್ಟಳು, ಏನಂತ ಹೇಳಿದರೆ ಅಂದರೆ ಅವರಿಗೂ ಕೂಡ ಬೇಸರ ಆಗಬಾರ್ದು ಇವರಿಗೂ ಕೂಡ ಬೇಸರ ಆಗಬಾರ್ದು, ಆ ಕಾರಣಕ್ಕೆ ಮಹಾಲಕ್ಷ್ಮಿಗೆ ಏನಂತ ಉತ್ತರ ಕೊಟ್ಟರು ಅಂತ ಹೇಳಿದರೆ ಮಾರ್ವಾಡಿಗಳು, ಆ ಮಾರ್ವಾಡಿಯ ಗಂಡಸು, ನೀನು ಇದೆಯಲ್ಲ ಆ ಮರವನ್ನು ಮುಟ್ಟಿ ಬರುವಾಗ ಮಾತ್ರ ಚಂದ ಕಾಣಿಸ್ತಾ ಇದೆಯಾ, ಹೋಗುವಾಗ ಕುರೂಪಿ ಥರ ಕಾಣಿಸ್ತಾ ಇದ್ದಿ, ಸ್ವಲ್ಪ ಕೂಡ ಚಂದ ಕಾಣಿಸೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದಂತೆ. ಆವಾಗ ಉಂಟಲ್ಲ ಮಹಾಲಕ್ಷ್ಮಿಗೆ ಮತ್ತು ದರಿದ್ರ ಲಕ್ಷ್ಮಿಗೆ ಅಥವಾ ಜ್ಯೇಷ್ಠ ದೇವಿಗೆ ಉತ್ತರ ಮಾರ್ವಾಡಿಯಿಂದ ಸಿಕ್ತು. ಏನಂತ ಹೇಳಿದರೆ ದರಿದ್ರ ಲಕ್ಷ್ಮಿ ಏನು ನೆನೆಸ್ಕೊಂಡಿದ್ದಳು ಅಂತ ಹೇಳಿದರೆ, ನಾನು ಬರಬಾರ್ದು, ಬಂದರೆ ಚಂದ ಕಾಣಿಸೋದಿಲ್ಲ, ಹೋದರೆ ಮಾತ್ರ ನಾನು ಚಂದ ಕಾಣಿಸೋದು ಆಯಿತಾ. ಮಹಾಲಕ್ಷ್ಮಿ ಏನು ನೆನೆಸ್ಕೊಳ್ತಾಳೆ ಅಂತ ಹೇಳಿದರೆ, ನಾನು ಬಂದರೆ ಮಾತ್ರ ಚಂದ ಕಾಣಿಸ್ತೇನೆ, ಹೋದರೆ ಚಂದ ಕಾಣಿಸೋದಿಲ್ಲ ಅಂತ ಹೇಳ್ಕೊಂಡು ಅವರಿಗೆ ಗೊತ್ತಾಯ್ತಂತೆ. ಆ ಕಾರಣಕ್ಕೆ ಈ ತನಕ ಅವರು ಯಾವ ಟೈಮಲ್ಲಿ ಹೇಳಿದರು ಅಂತ ಅಂದ್ಕೊಂಡು ತುಂಬ ವರ್ಷದ ಹಿಂದೆ ಹೇಳಿರ್ತಾರೆ ಅವರು, ಅಲ್ಲಿಂದ ಇಲ್ಲಿಯ ತನಕ ಯಾವುದೇ ಮಾರ್ವಾಡಿ ಮನೆಗೆ ಜ್ಯೇಷ್ಠ ದೇವಿ ಕಾಲಿಡುವುದೇ ಇಲ್ಲ. ಯಾಕಂತ ಹೇಳಿದರೆ ಅವಳು ಹೇಳಿದಾರಲ್ವ, ನೀನು ಚಂದ ಕಾಣಿಸಿಲ್ಲ, ಬರುವಾಗ ಚಂದ ಕಾಣಿಸಿಲ್ಲ, ಹೋಗುವಾಗ ಮಾತ್ರ ಚಂದ ಕಾಣಿಸ್ತೀಯ ಅಂತ ಹೇಳ್ಕೊಂಡು ಹೇಳಿದಾರಲ್ಲ, ಆ ಕಾರಣದಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ಮಾರ್ವಾಡಿಗಳ ಮನೆಗೆ ಜ್ಯೇಷ್ಠ ದೇವಿ ಬರುವುದಿಲ್ಲಂತೆ, ಬರೀ ಹೋಗೋದು ಮಾತ್ರ. ಅವಳಿಗೆ ಚಂದ ಕಾಣಿಸೋದು ಮುಖ್ಯ ಆಯಿತಾ, ಇಲ್ಲಿ ಬಂದು ಕೂತ್ಕೊಂಡು ನೆಲೆಸೋದು ಮುಖ್ಯ ಅಲ್ಲ, ಚಂದ ಕಾಣಿಸೋದು ಮುಖ್ಯ. ಆ ಕಾರಣಕ್ಕೆ ಹೋಗ್ತಾಳಂತೆ. ಮಹಾಲಕ್ಷ್ಮಿಗೆ ಹೇಳಿದ್ರಲ್ಲ, ನೀವು ಬಂದು ಕೂತ್ಕೊಂಡ್ರೆ ಮಾತ್ರ ಚಂದ ಕಾಣಿಸ್ತೀಯ ಅಂತ ಹೇಳ್ಕೊಂಡು, ಅಂದರೆ ನಡ್ಕೊಂಡು ಬಂದರೆ ಮಾತ್ರ ಚಂದ ಕಾಣಿಸ್ತೀಯ ಅಂತ. ಆ ಕಾರಣದಿಂದ ಮಹಾಲಕ್ಷ್ಮಿ ಉಂಟಲ್ಲ ಹೋದರೆ ಚಂದ ಕಾಣಿಸೋದಿಲ್ಲ ಅಂತ ಹೇಳ್ಕೊಂಡು ಇವರು ಮಹಾಲಕ್ಷ್ಮಿ ಮಾರ್ವಾಡಿಗಳ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾಳೆ. ಅವಳು ಹೋಗುವುದೇ ಇಲ್ಲ, ಹೋದರೆ ಚಂದ ಕಾಣಿಸೋದಿಲ್ಲ ಅಂತ ಹೇಳ್ಕೊಂಡು ಹೋಗುವುದೇ ಇಲ್ಲ, ಅವರ ಮನೆಯಲ್ಲೇ ಇರ್ತಾಳೆ ಅಂತ ಹೇಳ್ಕೊಂಡು ಅವರದ್ದು ಕತೆ.
ಅವರ ಮಾರ್ವಾಡಿಗಳ ಕತೆ ನೋಡಿ. ನಾನು ಇಷ್ಟು ತಿಳ್ಕೊಂಡು ಅವರ ಬಗ್ಗೆ ನಿಮಗೆ ನಾನು ಹೇಳಿದ್ದೇನೆ. ಮಹಾಲಕ್ಷ್ಮಿ ಅವರ ಮನೆಯಲ್ಲಿ ನೆಲೆಸಲಿಕ್ಕೆ ಕಾರಣ ಏನು ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಅವರು ಮಹಾಲಕ್ಷ್ಮಿಗೆ ಮರ್ಯಾದೆ ಕೊಡುವಷ್ಟು ನಾವು ಕೊಡುವುದಿಲ್ಲ, ಆಯಿತಾ? ಯಾಕಂತ ಹೇಳಿದರೆ ಅವರು 1 ರೂಪಾಯಿ ಕೆಳಗಡೆ ಬಿದ್ದರೂ ಕೂಡ ಅದನ್ನು ಬಾಯಿಗೆ ಹೀಗೆ ಹಿಡ್ಕೊಂಡು ಮುತ್ತು ಕೊಟ್ಟು ಆಮೇಲೆ ಹಣೆಗೆ ಇಟ್ಕೊಂಡು ಆಮೇಲೆ ಇಡ್ತಾರೆ. ಅವರು ಒಂದು ಅಂಗಡಿ ಓಪನ್ ಮಾಡಬೇಕಾದ್ರೆ ಅಂಗಡಿಯ ಕೀಗೆ ಉಂಟಲ್ಲ ಅದಕ್ಕೂ ಕೂಡ ಒಂದು ಮುತ್ತು ಕೊಟ್ಟು ಆಮೇಲೆ ಅಂಗಡಿಗೆ ಕಾಲು ಮುಗಿದು ಅದೆಲ್ಲ ಮಹಾಲಕ್ಷ್ಮಿ ಸ್ವರೂಪ ಅಲ್ಲ, ಅವರು ಅಲ್ಲಿಂದಲೇ ಜೀವನ ಮಾಡೋದಲ್ವಾ. ನಂತರ ಅಂಗಡಿ ಓಪನ್ ಮಾಡ್ತಾರೆ. ಅವರ ಗಲ್ಲಾಪಟ್ಟಿಗೆ ಓಪನ್ ಮಾಡೋದಕ್ಕಿಂತ ಮುಂಚೆ ಆಯ್ತಾ, ಅವರು ಓಪನ್ ಮಾಡಿ ಪ್ರತಿ ಸಲ ಕಸ್ಟಮರ್ ಬಂದಾಗ ಎಲ್ಲ ಅವರ ಗಲ್ಲಾಪಟ್ಟಿಗೆ ಓಪನ್ ಮಾಡೋದಕ್ಕಿಂತ ಮುಂಚೆ 1 ಸಲ ಹೀಗೆ ಬಾಯಿ ಹತ್ರ ತಾಗಿಸಿ ಆಮೇಲೆ ಗಲ್ಲಾಪಟ್ಟಿಗೆಯನ್ನು ಓಪನ್ ಮಾಡ್ತಾರೆ. ಮಹಾಲಕ್ಷ್ಮಿಗೆ ಅವರು ನಮ್ಮ ಮಕ್ಕಳನ್ನು ನಾವು ಎಷ್ಟು ಆಸೆ ಮಾಡ್ತೇವೆ ನೋಡಿ, ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿಯನ್ನು ಕೂಡ ಅವರ ಮಕ್ಕಳ ರೀತಿಯಲ್ಲೇ ಪ್ರೀತಿ ಮಾಡುವ ಕಾರಣಕ್ಕೆ ಮಹಾಲಕ್ಷ್ಮಿ ಅವರ ಮನೆಯಲ್ಲಿ ಈಗ ಕೂಡ ಶಾಶ್ವತವಾಗಿ ನೆಲೆಸಿದ್ದಾಳೆ, ಮುಂದೆ ಕೂಡ ನೆಲೆಸ್ತಾಳೆ. ನಾವು ಕೂಡ ಹಾಗೆ ಮಹಾಲಕ್ಷ್ಮಿಯನ್ನು ಆದಷ್ಟು ಆಯಿತಾ ನಮ್ಮ ಮನೆಯಲ್ಲೇ ಇರುವ ಹಾಗೆ ಮಾಡುವ ಬಿಟ್ಟರೆ, ಅಂದರೆ ಅದರ ಅರ್ಥ ಏನಂತ ಹೇಳಿದ್ರೆ, ನಮಗೆ ಪೇಮೆಂಟ್ ಬಂದಾಗ, ನಮಗೆ ಸಂಬಳ ಬಂದಾಗ, ನಮಗೆ ಹಣ ಬಂದಾಗ ಆದಷ್ಟು ಅದನ್ನು ನಮ್ಮ ಹತ್ತಿರನೇ ಉಳಿಸ್ಕೊಳ್ಳಿಕ್ಕೆ ನೋಡಿಕೊಳ್ಳುವ ಬಿಟ್ಟರೆ, ಎಲ್ಲವನ್ನು ಬೇರೆಯವರಿಗೆ ಕೊಡುವ ಹಾಗೆ, ಅಂದರೆ ಬೇಕಾಬಿಟ್ಟು ಖರ್ಚು ಮಾಡುವ ಹಾಗೆ, 1 ಸಲ ಕೊಟ್ಟ ನಂತರ ಮಹಾಲಕ್ಷ್ಮಿ ಹೋದ್ಲು ಅಂತ ಹೇಳ್ಕೊಂಡೇ ಅರ್ಥ ಅಲ್ವಾ. ಆ ಥರ ಮಾಡೋದು ಬೇಡ. ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡುವುದು ಕಲಿಯುವ. ಆವಾಗ ನೋಡಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸ್ತಾಳೆ ಅಂತ. ಇವತ್ತಿನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.